ಚಾಣಕ್ಯ ನೀತಿಶಾಸ್ತ್ರ ಎರಡನೆಯ ಭಾಗ. ಮಾನವನು ಸ್ನೇಹಜೀವಿ, ಆದರೆ ಒಳ್ಳೆಯವರ ಸ್ನೇಹ ಮಾಡಬೇಕು ಅಂತ ಹೇಳಿದ್ದಾರೆ ಚಾಣಕ್ಯರು. ಎಷ್ಟೇ ಒಳ್ಳೆಯವರಾದರೂ ಪೂರ್ತಿಯಾಗಿ ನಾವು ನಂಬಬಾರದು. ಯಾಕೆ ಅಂತಂದರೆ ನಂಬಿದವರೇ ನಮ್ಮನ್ನು ಮೋಸ ಮಾಡ್ತಾರೆ. ಸ್ನೇಹಿತನು ಒಳ್ಳೆಯ ಗುಣಲಕ್ಷಣಗಳಿಂದ ಕೂಡಿದವನಾದರೆ ಮಾತ್ರ ಸ್ನೇಹವನ್ನು ಬೆಳೆಸಬೇಕು. ನಮ್ಮಲ್ಲಿರುವ ರಹಸ್ಯಗಳನ್ನು ಎಷ್ಟೇ ವಿಶ್ವಾಸದಿಂದ ಕೂಡಿದ ಸ್ನೇಹಿತರ ಬಳಿಯಲ್ಲಿಯೂ ಸಹ ಹೇಳಬಾರದು. ಒಂದು ವೇಳೆ ಅವರಿಬ್ಬರಲ್ಲಿ ಭಿನ್ನಾಭಿಪ್ರಾಯ ಉಂಟಾದರೆ ಆ ರಹಸ್ಯಗಳನ್ನು ಬಹಿರಂಗಪಡಿಸ್ತಾರೆ. ಕೆಲವು ಸಲ ವ್ಯಾಪಾರದಲ್ಲಾಗಲಿ ಆಪತ್ತಿನಲ್ಲಿರುವವರಿಗೆ ಸಹಾಯ ಮಾಡಿ ಅವರು ಹಿಂತಿರುಗಿಸದೇ ಇದ್ದಾಗ ಆಗಿರುವ ಹಣದ ನಷ್ಟವನ್ನು ತಂದೆ ತಾಯಿಗಳಿಗೆ ಅಥವಾ ಬಹಳ ಆಪ್ತರಿಗೆ ಮಾತ್ರ ಹೇಳಬೇಕು. ಕೆಲವು ವಿಷಯಗಳು ಮಾನಸಿಕವಾಗಿ ನೋವನ್ನುಂಟು ಮಾಡುತ್ತೆ. ಅಂತಹ ವಿಷಯಗಳನ್ನು ಸಹ ಬಹಳ ಆಪ್ತರಲ್ಲಿ ಮಾತ್ರ ಹೇಳ್ಕೊಳ್ಬೇಕು. ಮನೆಯಲ್ಲಿರುವ ಸದಸ್ಯರು ಗಂಡ, ಹೆಂಡತಿ ಅಥವಾ ಮಗ, ಮಗಳು ಇವರಲ್ಲಿ ಯಾರಾದರೂ ತಪ್ಪನ್ನು ಮಾಡಿದರೆ ಮನೆಯಲ್ಲಿಯೇ ಅದನ್ನು ಪರಿಹರಿಸಿಕೊಳ್ಬೇಕು. ಒಂದು ವೇಳೆ ಯಾರಾದರೂ ನಮಗೆ ಮೋಸ ಮಾಡಿದರೆ ಅದನ್ನು ನ್ಯಾಯಾಲಯದಲ್ಲಿ ಪರಿಹರಿಸಿಕೊಳ್ಬೇಕು. ಇಲ್ಲವಾದರೆ ಬೇರೆಯವರು ನಮ್ಮನ್ನು ಮೋಸ ಮಾಡುವ ಪ್ರಯತ್ನ ಮಾಡ್ತಾರೆ. ಎಲ್ಲಾದರೂ ಯಾರಿಂದಲಾದರೂ ಅವಮಾನವಾದರೆ ಯಾರಿಗೂ ತಿಳಿಯದಿದ್ದರೆ ಅದನ್ನು ಅಲ್ಲಿಯೇ ಬಿಟ್ಟು ಬಿಡಬೇಕು.